ಇವತ್ತು ನಾನು ಅನಿಸ್ತು ನಾನೇನಕ್ಕೆ ಇಷ್ಟೊಂದು ಗೊಗ್ಗು ನನ್ನ ಮಗ ಅಂತ. ಅವಾಂಟಿ ಅರ್ಧ ಕಿಲೋಮೀಟ್ರಿಂದ ಬರೀ ಇಂಡಿಕೇಟರ್ ಲೆಫ್ಟ್ ಹಾಕೊಂಡೇ ಬರ್ತಾವ್ರೆ, ಲೆಫ್ಟ್ ಹೋಗ್ತಾನೆ ಇಲ್ಲ. ನಾನು ಹೇಳಿದ್ದು ನೀನು ಅಸಿಸ್ಟೆಂಟ್ ನಿನಗೆ ನೋಡಿ 10 ಗ್ರಾಮ್ ಕಮ್ಮಿ ಆಗಿದ್ದಕ್ಕೆ ಒಂದು ಕಾಯಿ ಎತ್ತಾಗ್ತಾ ಇದೆಯಲ್ಲ, 4 kg ಕಮ್ಮಿ ಇದೆ. Okay, let's go. ಏನು ಗೊತ್ತಾ, ಇವತ್ತು ವೆಲ್ಕಮ್ ಮಾಡ್ದಿರಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಮೂಡೇ ಇಲ್ಲ ಇವತ್ತು. ಏನು ಸೀನು ಅಂದರೆ ಇವತ್ತು 4 ಗಂಟೆಗೆ ಎಲ್ಲಿ ಹೋಗ್ಬೇಕಾಗಿತ್ತು. ಅವರು 3 ಗಂಟೆಗೆ ಫೋನ್ ಮಾಡಿ ಹೇಳಿದ್ರು 4 ಗಂಟೆಗೆ ಹೋಗ್ಬೇಕು ಬಾ ಅಂತ. ಸರಿ ನಾನು ಸರಿ ಅಂದ್ಕೊಂಡು 4 ಗಂಟೆ, ಇವಾಗ 3 ಗಂಟೆ ತಾನೆ, ಇನ್ನು 4 ಗಂಟೆ 1 ಅವರ್ ಟೈಮ್ ಆಯ್ತಲ್ಲ ಬಿಡು ಅಂದ್ಬಿಟ್ಟು ಫೋನ್ನ ಚಾರ್ಜ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮಲ್ಗೋಣ ಅಂದ್ಕೊಂಡು ಅಂದ್ಕೊಂಡ್ರೆ ನೋಡಿದ್ರೆ 6:15 ಎದ್ದಿದ್ದೀನಿ ಗಾಯ್ಸ್. ಅವರು ಫೋನ್ ಮೇಲೆ ಫೋನ್ ಮಾಡೋರೆ. ನಾನು ಪ್ರಾಮಿಸ್ ಬೇರೆ ಮಾಡಿಬಿಟ್ಟಿದ್ದೆ, ನಾನು ಅವ್ರಿಗೆ ಪಕ್ಕಾ ಬರ್ತೀನಿ ಅಂತ ಪ್ರಾಮಿಸ್ ಬೇರೆ ಮಾಡಿಬಿಟ್ಟಿದ್ದೆ. ನೋಡಿದ್ರೆ ಟೈಮ್ 6:15 ಆಗೋಗೋಯ್ತು. 4 ಗಂಟೆಗೆ ಫೋನ್ ಮಾಡಿರೋದು. ಫಸ್ಟ್ ಡೇ ಅಂದರೆ ನನಗೆ ಇವತ್ತು ನೋಡ್ರಿ ಬರ್ತಾ ಇದ್ದೀನಿ, ನುಕ್ಕೊಂಬರ್ತಾವನಲ್ಲಿ ತುಂಬ ಬೇಜಾರಾಗ್ತೈತೆ ಗಾಯ್ಸ್. ಫೋನ್ ಮಾಡೋಕ್ಕೂ ಮುಖ ಇಲ್ಲ ಅವ್ರಿಗೆ. ನಾನು ಫೋನ್ ಮಾಡಿದ್ರು ಏನಂತ ಇತ್ತು ಮಾತಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫೋನ್ ಬೇರೆ ಸೈಲೆಂಟಲ್ಲಿತ್ತು ನಮ್ಮದು. ಸೊ ಗಾಯ್ಸ್, ಫೈನಲಿ ನಾನು ಇವಾಗ ಎದ್ದಿದ್ದು ಬಗ್ಗೆ ಎಲ್ಲ ಟೆನ್ಷನ್ ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಇವಾಗ ಟೈಮ್ 7 ಗಂಟೆ. ಸೊ ಇವತ್ತು ಒಬ್ಬರು ರ್ಯಾಪಿಡೋ ರೆಡಿ ಇಟ್ಕೊಂಡೆ. ಇವತ್ತು ರ್ಯಾಪಿಡೋ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎಷ್ಟೊತ್ತಾಗೋದು ಅಷ್ಟು ಗಂಟೆ. ಸೊ ಬನ್ನಿ ಗೈಸ್, ಹೆಂಗಿರುತ್ತೆ ರ್ಯಾಪಿಡೋ ಮಾಡೋಣ. ನನಗೂ ಕಂಟೆಂಟ್ ಬೇಕಲ್ಲ. ಸೊ ಯಾವುದು ಕಂಟೆಂಟು ಇಲ್ಲ, ಏನು ಮಾಡೋದು ಏನು ಕತೆ ಅಂತ ನೋಡೋಣ. ಬನ್ನಿ ಗೈಸ್ ಹೋಗುವ. ಇವತ್ತೊಂದು ದಿನ ರ್ಯಾಪಿಡೋ ಮಾಡೋದು ಹೆಂಗಿರುತ್ತೆ ಅಂತ. ಟೈಮ್ ಇವಾಗ ಒಂದು 6:30, ಒಂದು 8 ಗಂಟೆ 8:30 ಗಂಟೆ ಮಾಡೋಣ ಹೆಂಗಿರುತ್ತೆ ನೋಡೋಣ. ಮಜಾ ಬರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಬನ್ನಿ. ಫೈನಲಿ ಅರ್ಧ ಗಂಟೆ ಆನ್ ಮಾಡಿದ್ದಕ್ಕೆ ಇದು ಎಲ್ಲ ತುಂಬ ದೂರ ಹೋಗ್ಬಿಟ್ಟವು. ತುಂಬ ಅಂದರೆ ಇಲ್ಲಿಂದ ಬಾನಸವಾಡಿ, ದೆನ್ ಇಲ್ಲೆಲ್ಲ ಅಂದರೆ 20-30 ಕಿಲೋಮೀಟ್ರ್ ಅಷ್ಟು ದೂರ ಬೀಳ್ತೈತೆ. ಸೊ ಅದರಿಂದ ನಾನು ಹೋಗಿಲ್ಲ. ಇದು ಯಾವುದೋ ಒಂದೇ 40 ರೂಪಾಯಿಗೆ ಬಿತ್ತು ಇಲ್ಲೇ 1 ಕಿಲೋಮೀಟ್ರ್ ಒಳಗಡೆನ. ಸೊ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಅದು ಹಾಕ ನನ್ನ ಕಡೆ ಸ್ಕ್ರೀನ್ಶಾಟ್ ತೊಗೊಳ್ಳೋದೇ ಮರ್ತೋದೆ ನಾನು. ಯಾವುದಕ್ಕೊಂದ್ಸಲಿ ಹಾಕಿರ್ತೀನಿ ನೋಡಿ ಸ್ಕ್ರೀನ್ಶಾಟು. ಬನ್ನಿ ಹೋಗಿ ಪಿಕ್ ಮಾಡಿಕೊಂಡು ಡ್ರಾಪಲ್ಲಿ ಅಂತ ನೋಡುವ. ಗೈಸ್ ಫಸ್ಟ್ ಆರ್ಡ್ರ್ ಬಿತ್ತು. ಅವನ್ಯಾರೋ ಬಿಯರಿಡವು ಸ್ಟ್ರೈಟ್ ಹೋಗ್ಬೇಕಾಗಿತ್ತು. ನಾವು ಅಲ್ಲೇ ಪಿಕ್ ಮಾಡ್ಕೊಂಡು ಹೋಗ್ಬೇಕಂತೆ. ನೋಡಿರಿ ಗೈಸ್ ಹೆಂಗಿರ್ತಾರೆ ಜನ. ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಅಲ್ಲ. ಸೊ ರೆಸ್ಪೆಕ್ಟ್ ಕೊಡಲೇಬೇಕು. ಬನ್ನಿ ಒಂದು ಡ್ರಾಪ್ ಎಲ್ಲ ಅಂದ್ಬಿಟ್ಟು ನೋಡುವ. ಸೊ ಗೈಸ್, ನಾನು ಅಲ್ಲಿನ ಡ್ರಾಪಿಂದ ಬರೀ 2 ಕಿಲೋಮೀಟ್ರ್ ಅಷ್ಟೇ ದೂರ ಇದ್ದಿದ್ದು. 2 ಕಿಲೋಮೀಟ್ರಿಗೆ ಅರ್ಧ ಗಂಟೆ ಆಗೈತೆ. ಯಾಕಂದರೆ ಅವರು ರಾಂಗ್ ಲೊಕೇಶನ್ ಹಾಕ್ಬಿಟ್ಟವ್ರೆ. ಸೊ ಅದರಿಂದ ಮತ್ತೆ ಹೋಗಿ ಸುತ್ತಾಡ್ಕೊಂಡು ಅವ್ರಿಗೆ ಲೊಕೇಶನ್ ಹಾಕಕ್ಕೆ ಬಂದಿಲ್ಲ. ಸೊ ಮತ್ತೆ ಹೋಗಿ ವಾಪಸ್ಸು ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಊರನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಇಲ್ಲೇ ಅರ್ಧ ಗಂಟೆ ಆಗೋಯ್ತು. ಇನ್ನೇನು ಮಾಡೋದು ಇವಾಗ ನೋಡೋಣ. ಬನ್ನಿ. ಎಲ್ಲ ಬಿಡೋವೆಲ್ಲ ತುಂಬ ಲಾಂಗೇ ಬೀಳ್ತೈತೆ. ಬಟ್ ಈ ಟೈಮೆಲ್ಲ ಹೋಗೋದು ಹಿಂಸೆ. ಅದೆಲ್ಲ ಫುಲ್ ಟ್ರಾಫಿಕ್ಕು, ದೆನ್ ಏನೇನೋ ರೀಸನ್ಸು. ಬಟ್ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಬನ್ನಿ ಇಲ್ಲಿಲ್ಲೇ ನೋಡೋಣ. ಇನ್ನೊಂದು ಗಂಟೆ ಮಾಡಿಕೊಂಡು ನೋಡುವ ಏನು ಕತೆ ಅಂತ. ಬನ್ನಿ. ಇದೈತೆ ಇಲ್ಲಿಂದ ವಿದ್ಯಾರಣ್ಯಪುರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್ ಹೋಗುವ. ಅದು ಸ್ಕ್ರೀನ್ಶಾಟ್ ಹೆಂಗೆ ಹಾಕೋದಂತಲೇ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಇವಾಗ ನಾನು ನಾರ್ಮಲಾಗಿ ಹಿಂಗೆ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಪಕ್ಕ ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು, ಏನು ಕಂಟೆಂಟ್ ಇಲ್ಲ ಅಲ್ಲ, ಸೊ ಅದಕ್ಕೇನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಪಕ್ಕ ಪರ್ಫೆಕ್ಟಾಗಿ ಎಲ್ಲ ರೆಡಿಯಾಗಿಬಿಟ್ಟೆ ಮಾಡ್ತೀನಿ. ಈ ಬ್ಲಾಗಲ್ಲಿ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾಕು. ಏನು ಕರೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಅಷ್ಟೇ, ಏನಿಲ್ಲ. ಒಂದು ಪಿಕಪ್ ಸೊ ಅವ್ರು ಕಸ್ಟಮರ್ ಪಿಕ್ಕೇ ಮಾಡಿಲ್ಲ. 2 ಸಲ ಕಾಲ್ ಮಾಡಿದೆ, ಒಂದು 7 ನಿಮಿಷ ವೆಯ್ಟ್ ಮಾಡಿದೆ, ಪಿಕ್ಕೇ ಮಾಡಿಲ್ಲ ಕಾಲು. ಸೊ ಅದರಿಂದ ಇವಾಗ ಕ್ಯಾನ್ಸಲ್ ಮಾಡಿಕೊಂಡು ಸೀದಾ ಹೋಗ್ತಾ ಇದ್ದೀನಿ ಸ್ಟ್ರೈಟು ಬೇರೆ ಸೈಡು. ಮತ್ತೆ ಯಾವ್ದಾದ್ರು ಪಿಕ್ಕು ಅಂದರೆ ಪಿಕ್ ಮಾಡ್ಕೊಂಡು ಹೋಗೋಣ. ಏನಪ್ಪ ಮೂಡೇ ಹೊಂಟೈತೆ ನನಗೆ. ಅಮಾವಾಸ್ಯೆಗೆ ಒಂದು ಪೂರ್ಣಿಮೆಗೆ ಒಂದು ಬೀಳ್ತೈತೆ. ಸೊ ಅದರಿಂದ ಮೂಡೇ ಹೊಂಟೈತೆ ನನಗೆ. ನೋಡೋಣ ಇದು ಏನಾಗುತ್ತೆ ಏನು ಕತೆ ಅಂತ. ನಿಮಗೂ ಗೊತ್ತಾಗುತ್ತೆ ಏನು ಮಾಡಿದ್ರು. ಗೈಸ್ ಇವತ್ತು ವರ್ಸ್ಟ್ ಡೇ. ನಾನು
ಬನ್ನಿ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ. ಇಸ್ಕೊಂಡಿದ್ದೀನಿ ಹೋಗಿ ನಿನ್ನ ಹತ್ರ ನಾನು. ಇಸ್ಕೊಂಡಿಲ್ಲ ಬಿಡ. ಇಸ್ಕೊಂಡಿಲ್ಲ ತಾನೇ? ಅದು ಬ್ಲಾಗಲ್ಲೇ ಒಂದು ಬ್ಲಾಗಲ್ಲಿ ಇದೆ. ಅದು ಯಾವ ಅದೇ ಒಂದೇ ಒಂದು ಬ್ಲಾಗ್ ಅಷ್ಟೇ ಅಲ್ಲ ಅದು. ಹಾಂ ಸೊ ಗೈಸ್, ಇವಾಗ ಪಾಪ ಇವ್ರಿಗೆಲ್ಲ ಏನೋ ಐಸ್ ಕ್ರೀಮ್ ಬೇಕಂತೆ, ಅದಕ್ಕೆ ಮತ್ತು ಸೋನು ಹಾಕ್ಕೊಂತೀನಿ. ಅದಕ್ಕೆ ಹೋಗಿ ನಾವು ಮಂಜಾಕ 3 ಜನಕ್ಕೆ ಐಸ್ ಕ್ರೀಮ್ ಬೇಕಂತ. ಬನ್ನಿ ಗೈಸ್, ಯಾವ್ದಾದ್ರು ಒಂದು ಕೊಡ್ಸುವ. ಅವ್ರು ಕೊಡ್ಸೋಕ್ಕಿಂತ ಮುಂಚೆ ನಾನೇ ತೆಗೆದು ಕೊಟ್ಬಿಡ್ತೀನಿ, ಯಾಕಂದರೆ ಸಾಕಾಯ್ತು. ಏನು ರೀ ಸ್ವಲ್ಪ ದೊಡ್ಡದಾಯ್ತು. 5 ರೂಪಾಯಿ ಕ್ಯಾಂಡಿ ಕೊಡ್ಸ್ಬಿಡ್ತೀನಿ. ಇವನು ತುಜೆ ಕ್ಯೂ तेरा सब्सक्राइबर नहीं हो क्या? मैं सब्सक्राइब ले रहा, तू भी ले रहा. कितना हुआ? 60. मेरा पैसा मेरे को ही दे रहा है. कब होगा? देख अभी कौन थोड़ा सा भी गलती हो गया इसमें तुझे हो ना, तो गया. और तुझे हो ना ऐसे ये जा. एटीट्यूड. अगर इसमें नहीं मिला तू ಗೈಸ್ ಕಾಸು ಇವಂದೇನೆ ಏನಕ್ಕೋ ಕೊಟ್ಟಿದ್ದೆ, ವಾಪಸ್ ಅವನಿಗೆ ಕೊಟ್ಬಿಡಿ. ಜಲ್ದಿ ದೇರೆ ಮೇ ಜನ. ಸೊ ಗೈಸ್, ನಾನು ಇವತ್ತು ಹೋಗಿ ಕಾಂಟೆಂಟ್ ಪ್ಲಾನ್ ಮಾಡಿದ್ದೀರಿ. ಅಸಿಸ್ಟೆಂಟ್ ಫಾರ್ ಮಂಜು. ನಾನು ಹೇಳಿದ್ರು ರೆಡಿ. ಯಾರು ನೀನು? ನಾನು ಹೇಳಿದ್ದು ನೀನು ಅಸಿಸ್ಟೆಂಟ್. ನಿನಗೆ ನಡಿ. ಯಾಕೆ ನೀನೊಂದಿನ ನಾನೊಂದಿನ? ನಮ್ಗೇನಾಗಬೇಕು? ನಿನಗೆ ಕಾಂಟೆಂಟ್ ಬೇಕು, ನೀನಾಗಬೇಕು. ಈಗ ಒಬ್ಬರೇ ಮಾಡಿದ್ರೆ ಮಜಾ ಬರಲ್ಲ, ಓಕೆನಾ? ಡೇಟ್ ಥರ ಮಾಡಿದ್ರೆ ಹೆಂಗಿರುತ್ತೆ? ಸರಿ, ಫಸ್ಟ್ ನೀನು. ನಾನು ಹೇಳಿದ್ನಲ್ಲ ಅದಕ್ಕೆ ರೆಡಿನಾ? ರೆಡಿ. ಸೊ ಗೈಸ್, ಯೋಗಿಗೆ ನಾನು ಅಸಿಸ್ಟೆಂಟ್ ಆಗಬೇಕಂದ್ರೆ ನೀವು ಕಮೆಂಟ್ ಮಾಡಿ. ಪಕ್ಕನೇ ನೀವೇನಾದ್ರು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಆಗಿ ಯೋಗಿ ಜೊತೆ ಕಂಟೆಂಟ್ ಮಾಡ್ತೀನಿ. ಡಿಸೈನಿಂಗ್ ವಿತ್ ಯೋಗಿ ಅಂತ ಹೆಂಗೆ ಬರುತ್ತೆ ನೋಡುವ. ನೀವು ಕಮೆಂಟ್ ಮಾಡಿ, ಗಚ್ಚ ನನಗೆ ವೀಡಿಯೋ ಪ್ಲಾನ್ ಮಾಡ್ತೀವಿ ನಾವು. ಕಮೆಂಟ್ ಮಾಡೋಕ್ಕೆ ಹೇಳು. ಯಾಕೆ ಬೇಡ, ನೀನು ನನ್ನ ಅಸಿಸ್ಟೆಂಟ್. ಅರ್ಥ ಆಗಿಲ್ಲ. ನೀನು ನನ್ನ ಅಸಿಸ್ಟೆಂಟ್ ಆಗಬೇಡ ಅಂತ. ರಿಯಲ್ ಲೈಫ್ಗಲ್ಲ, ಓನ್ಲಿ ಕಾಂಟೆಂಟ್ಗೋಸ್ಕರ. ರಿಯಲ್ ಲೈಫಲ್ಲಿ ನೀನು ಹೇಳ್ತೀರ. ರಿಯಲ್ ಲೈಫಲ್ಲಿ ಆದರೆ ನೀನೇ ನನ್ನ ಅಸಿಸ್ಟೆಂಟ್ ಇಟ್ಕೊಂತಿದ್ದಲ್ಲ, ಕೆಡ್ಸ್ಕೋಬೇಡ. ಹೇಳ್ಬೇಕ ಕಮೆಂಟ್ ಮಾಡಕ್ಕೆ ಹೇಳು. ಪಕ್ಕ ಮಾಡೇ ಮಾಡ್ತಾರೆ, ನೀವು ಅನ್ಬೇಕು ಅಷ್ಟೇ. ಸರಿ, ಕಮೆಂಟ್ ಮಾಡಿ ಗೈಸ್, ಮಾಡಿ ಗೈಸ್, ಪಕ್ಕ ನೀವು ಕಮೆಂಟ್ ಮಾಡಿದ ತಕ್ಷಣ ಕಂಟೆಂಟ್ ಪ್ಲಾನ್ ಮಾಡ್ತೀವಿ, ಓಕೆನಾ? ಐಫೋನ್ ರೈಟ್. ಐಫೋನ್ एक फोन के लिए 10 वीडियो बना दिया. और ये मेरा कंटेंट है ना. ऐसा कोई भी नहीं बनाता. ಗೈಸ್, ನಮ್ಮ ಫೋನ್ಗಳೆಲ್ಲ ಫುಲ್ ವಾಟರ್ ಸರ್ವಿಸ್ ಮಾಡ್ತಾ ಇದ್ದೀವಿ ನೋಡ್ರಿ. ಐಫೋನ್ಗೆ ವಾಟರ್ ಟೆಸ್ಟ್ ಆಯಿತು, ನನ್ನ ಫೋನ್ಗೂ ಆಯಿತು. ನೆಕ್ಸ್ಟ್ ಇವಾಗ ಯೋಗಿ ಫೋನ್ಗೆ ಇರೋದು. ಅಮ್ಮ, ನಮಗೆಲ್ಲ ನಿಮ್ಮಂತ ಐಫೋನ್ ಅಲ್ಲಪ್ಪ. ಯಾವುದು? ಬರ ಇಲ್ಲ ಬಚಾओ. इवाग हम दोनों के भी हो गए अभी वाटर टेस्ट. अभी उसका करने है ना? उसका करने है ना? तू ही बोल. करना है. दे. कुछ डैमेज हुआ तो? ओ मेरा फ़ोन डैमेज हो गया तो ಆಗಲ್ಲ. ಗಾಡಿ ಹೋಗಿ ಬರೋಣ ಒಂಚೂರು ಕಾಂಚಿರಮ್ಮ. तुझे ये क्या भी नहीं होता, इसलिए तू डालो कर को बोलो फ़ोन देखेंगे. ನಾಳೆ ಹಬ್ಬಕ್ಕೆ ತೆಂಗಿನಕಾಯಿ ಫುಲ್ಲು ಹೋಳಿಗೆ ಊಟ ನಾಳೆ. ಸೊ ಅದಕ್ಕೆ ಯೋಗಿ ತೆಂಗಿನಕಾಯಿ ತೊಗೊಳಕ್ಕೆ ಬಂದಿರೋದು. 5 kg ಬೇಕಂತ ತೆಂಗಿನಕಾಯಿ. ನೋಡ್ರಿ ಎಷ್ಟು ತೆಂಗಿನಕಾಯಿ ಇತ್ತು ನೋಡ್ರಿ. ಏನಿದು? ಎರಳೆಣ್ಣೆ ಟೈಪ್ ಇದು. ಎರಳೆಣ್ಣೆ ಎಷ್ಟು ಕಾಯಿ ಬೇಕು? 5 kg. ಕೆ ಜಿ ಲೆಕ್ಕನ ಇದು? ಎಷ್ಟೊಂದು ಕೆ ಜಿ?
ಪಾಪ ನನ್ನ ಕೈಲಿ ನಾನು ಹಿಡ್ಕೊಂಡಿಲ್ಲ ಅಂದ್ಬಿಟ್ಟು ಯೋಗಿನ ಹಿಡ್ಕೊಂಡು ತುಂಬ್ಕೊತಿರೋದಲ್ಲ ಕವರು. ನೀ ನನ್ನ ಮಗ ಹಿಡ್ಕೊಂಡಿಲ್ಲ ಅಂದ್ಬಿಟ್ಟು ತಗೋ. ಹೆಂಗಿರ್ಬೇಕು? ಬ್ರೌನಾಗಿ ಇರಬೇಕು, ಕಣ್ಣು ಕಾಣಬಾರ್ದು. ಕಣ್ಣಲ್ಲಿ ಕಾಣ್ತಿದ್ದೆ ಗೈಸ್, ಇವರು ಕಣ್ಣಲ್ಲಿ ಕಾಣ್ತಿದ್ದೆ ಅಲ್ರಿ. ಗೊತ್ತು ಇನ್ನೂ ಕಣ್ಣಿರುತ್ತೆ ಅಂತ. ತಗೋ ಇದು ನೋಡು. ಬಿಡು, ನಮ್ಮ 3.5 ಆಯ್ತು. 3 kg ಐತೆ. 4 ಎಷ್ಟಾಗಿದೆ ನೀನು ನೋಡಿ, ಎಷ್ಟಾಗುತ್ತೆ ಅಷ್ಟು ಕೊಡು. ಅಷ್ಟೇ 200 ರೂಪಾಯಿ ಎಷ್ಟು ಬರುತ್ತೆ? 4 ಐತೆ. 4 kg ಇದೆ. ಹಾಂ, ಸೊ ಗೈಸ್ ಫೈನಲಿ ತಗೊಂಡು ಹೋಗ್ತಾ ಇದ್ದೀನಿ. 10 ಗ್ರಾಮ್ ಕಮ್ಮಿ ಆಗಿದ್ದಕ್ಕೆ ಒಂದು ಕಾಯಿ ಎತ್ತಾಗ್ತಾ ಇದೆಯಲ್ಲ, 4 kg ಕಮ್ಮಿ ಇದೆ ಅಂತ. ಅಷ್ಟೇ ಚಿಕ್ಕ ತಗೊಂಡು ದೊಡ್ಡದಾಕು ಅಷ್ಟೇ. 10 ಗ್ರಾಮ್ ಅಷ್ಟೇ ತಾನೇ, ಬಿಡು ಹೋಗ್ಲಿ. ಹಾಂ, ಅದ್ರ ಕಾಸು ನಾನೇ ಕೊಡ್ತೀನಿ ಬಿಡು, ಟೈಮ್ ವೇಸ್ಟ್ ಮಾಡಬೇಡ ನೀನು. ಹುಡುಕಿ ಬಿಡ್ರಿ ಅಣ್ಣ, ಪರವಾಗಿಲ್ಲ. ಹಾಂ, ನೆಕ್ಸ್ಟ್ ಟೈಮ್ ಅಣ್ಣ ಒಂದು ಎಕ್ಸ್ಟ್ರಾ. ಹೆಣ್ಮಗು ಗಾಯ್ಸ್, ಅಲ್ಲಿ ನೋಡ್ರಿ, ಆ ಆಂಟಿ ಅರ್ಧ ಕಿಲೋಮೀಟ್ರಿಂದ ಬರೀ ಇಂಡಿಕೇಟರ್ ಲೆಫ್ಟ್ ಹಾಕೊಂಡೇ ಬರ್ತಾವ್ರೆ, ಲೆಫ್ಟ್ಗೆ ಹೋಗ್ತಾನೆ ಇಲ್ಲ ಅವರು. ಆಂಟಿ ಇಂಡಿಕೇಟರ್ ಆಫ್ ಮಾಡಿ ಆಂಟಿ, ಸೇಫ್ಟಿಗೋಸ್ಕರ ಹೇಳಿದ ಅಷ್ಟೇ ಗೈಸ್, ಏನಿಲ್ಲ ಗೈಸ್. ಇವತ್ತು ನಾನು ಅನಿಸ್ತು ನಾನು ಏನಕ್ಕೆ ಇಷ್ಟೊಂದು ಗುಗ್ಗು ನನ್ನ ಮಗ ಅಂತ. ಏನಕ್ಕಂದರೆ ನಾನು ಫೋನ್ ಆನೇ ಮಾಡಿಲ್ಲ, ಸುಮ್ಮನೆ ನನ್ನ ಪಾಡಿಗೆ ಸ್ಕ್ರೀನ್ ಆಫಲ್ಲಿ ಐತೆ, ಕ್ಯಾಮ್ರಾ ಆನ್ ಆಗೈತೆ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಮಾತಾಡ್ತಾನೇ ಇದ್ದೀನಿ. ವ್ಲಾಗ್ನ ಎಂಡ್ ಮಾಡಿಬಿಟ್ಟು ನೋಡ್ತೀನಿ, ನೋಡಿದ್ರೆ ರೆಕಾರ್ಡು ಆಗಿಲ್ಲ, ಫೋನೇ ಆನ್ ಆಗಿಲ್ಲ. ಅದಕ್ಕೆ ಗೈಸ್, ಜಾಸ್ತಿ ನಿದ್ದೆ ಮಾಡಬಾರ್ದು, ಸೋಂಬೇರಿಯಾಗಿ ಹೋಗ್ತೀರಿ, ಮೆಂಟಲಿ ವೀಕಾಗಿ ಹೋಗ್ತೀರಿ. ಜಾಸ್ತಿ ನಿದ್ದೆ ಮಾಡಿದ್ರೆ ಏನಿದ್ರು ರಾತ್ರಿ ಹೊತ್ತು ಮಾತ್ರ ನಿದ್ದೆ ಮಾಡಬೇಕು. ಮಧ್ಯಾಹ್ನದತ್ತೆಲ್ಲ ಮಾಡಿದ್ರೆ ಸೋಂಬೇರಿಯಾಗಿ ಹೋಗ್ತೀರಿ, ಏನು ಕೆಲಸಕ್ಕೂ ಮೂಡಿರಲ್ಲ, ಮೆಂಟಲಿ ವೀಕಾಗಿ ಹೋಗ್ತೀರಿ. ಸೊ ಇವತ್ತು ನಿದ್ದೆಯಿಂದ ಇಷ್ಟೊಂದು ಕೆಲಸ ಹಾಳಾಯಿತು ಅಂದರೆ ನನ್ನ ಮೇಲೆ ನನಗೆ ಕೋಪ ಬರ್ತೈತೆ, ಬೇಜಾರಾಗ್ತೈತೆ. ಏನಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ನನಗೆ ಒಂಥರ ಗಿಲ್ಟ್ ಫೀಲ್ ಆಗ್ತೈತೆ ಗೈಸ್. ಇದು ಮಾಡಬಾರ್ದಾಗಿತ್ತು, ನಾನು ಬೇಕಂತನೂ ಮಾಡಿಲ್ಲ. ಅದು ಒಂದು ಅರ್ಧ ಗಂಟೆ ಅಲ್ಲ ಅಂದ್ಕೊಂಡು ಮಲಗಿದ್ರೆ ನೋಡಿದ್ರೆ 6 ಗಂಟೆ ಗೆದ್ದಿದ್ದೀನಿ. ಪಾಪ ಫೋನು ಸೈಲೆಂಟ್ ಮಾಡಿ ಮಲ್ಕೊಬಿಟ್ಟಿದ್ದೀನಿ. ಅವರು ನನ್ನ ಮೇಲೆ ತುಂಬ ಬೇಜಾರಾಗೋರೆ, ಅವರು ಫೋನ್ ಮಾಡಿಲ್ಲ. ನೆಕ್ಸ್ಟ್ ನಾನು ಫೋನ್ ಮಾಡೋಕ್ಕೋಗಿಲ್ಲ ಪಾಪ. ಫೋನ್ ಗೈಸ್, ಇವಾಗ ನಾನು ಫೋನ್ ಮಾಡಿದ್ರೆ ಏನು ಗೊತ್ತಾ, ಇವಾಗ ಇದನ್ನೆಲ್ಲ ಒಂದು ರೀಸನ್ ಅಂತಾರೆ, ಹೋಗಲಿ ರೀಸನ್ ಹೇಳೋಕ್ಕೂ ಆಗೋಲ್ಲ. ಇವಾಗ ಮಲ್ಕೊಬಿಟ್ಟೆ ಅಂತ ಏನು ರೀಸನ್, ಅದು ರೀಸನ್ನೇ ಅನ್ನಲ್ಲ ಅದನ್ನು. ಸೊ ನಮ್ಮ ಮುಖನೂ ಇಲ್ಲ ಪಾಪ ಅವ್ರು ಫೋನ್ ಮಾಡಿ ಮಾತಾಡೋಕ್ಕೆ, ಏನು ಏನು ಹೇಳೋದು ಅಂತ. ಎನಿವೆ ನೋಡುವ ಅದೇನಾಗುತ್ತೋ. ನಾನು ಮಾಡಿದೆ ಅಂದ್ಬಿಟ್ಟು ನೀವು ಯಾರು ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ರಾತ್ರಿ ಹೊತ್ತು ಮಾತ್ರ ಮಲಗಿರಿ. ಇನ್ನೊಂದೇನು ಅಂದರೆ ಯಾರಿಗಾದ್ರೂ ಮಾತು ಕೊಟ್ಟರೆ ಮಾತು ಮೇಲೆ ನಿಂತ್ಕೊಳ್ಳಿ. ನಾನು ನಿಂತ್ಕೊಂಡಿಲ್ಲ, ಸೊ ನಾನು ಮಾಡಿದೆ ಅಂದ್ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬೇಡಿ. ಇನ್ಮೇಲೆ ಮಧ್ಯಾಹ್ನದ ಹೊತ್ತು ನಿದ್ದೆನ ಫುಲ್ ಅವಾಯ್ಡ್ ಮಾಡೋಣ ಅಂದ್ಕೊಬಿಟ್ಟಿದ್ದೀನಿ. ಇನ್ಮೇಲೆ ಮಧ್ಯಾಹ್ನದ ಹೊತ್ತು ನಿದ್ದೆನೇ ಮಾಡಬಾರ್ದು. ಆ ನಿದ್ದೆಯಿಂದ ನಂದು ಇವತ್ತು ಇಷ್ಟು ವರ್ಸ್ಟ್ ಡೇ ಅಂದರೆ, ಇವಾಗ ನನಗೆ ಗಿಲ್ಟ್ ಫೀಲ್ ಆಗ್ತೈತೆ, ಏನಕ್ಕೆ ನಾನು ಹಿಂಗೆ ಮಾಡಿದೆ ಅಂತ ನನಗೆ ನನ್ನ ಮೇಲೇ ಒಂಥರ ಅನಿಸ್ತೈತೆ. ಎನಿವೆ ಆಗೋದೆಲ್ಲ ಒಳ್ಳೇದಕ್ಕೇ. ಇನ್ನೇನದು ಏನೋ ಗೊತ್ತಿಲ್ಲ. ಇನ್ಮೇಲೆ ಮಾತು ಕೊಟ್ಟರೆ ಮಾತು ಮೇಲೆ ನಿಂತ್ಕೊಳ್ಳೋ ಥರ ಇರೋಣ ಅಂದ್ಕೊಂಡಿದ್ದೀನಿ. ಸೊ ನೀವು ಹಂಗೆ ಇರಿ, ಯಾರಿಗಾದ್ರೂ ಮಾತು ಕೊಟ್ಟರೆ ನಮ್ಮ ನಿದ್ದೆ ವಿಷಯದ ಇದೊಂದೇ ವಿಷಯದಲ್ಲ, ನೀವು ಯಾವುದಾದ್ರೂ ವಿಷಯದಲ್ಲಿ ಅಷ್ಟೇ ಅವ್ರು ನಿಮ್ಮನ್ನ ನಂಬಿರ್ತಾರೆ. ಸೊ ಆ ನಂಬಿಕೆನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ನಾನು ಯಾವತ್ತೂ ಮಾಡಿಲ್ಲ, ಏನಿವೆ ಆಗೋಗುತ್ತೆ ಒಂದ್ಸಲ, ಏನು ಮಾಡೋಕ್ಕಾಗಲ್ಲ. ಸೊ ನಾನು ಮಾಡಿದೆ ಅಂತ ನೀವು ಮಾಡೋಕ್ಕೆ ಹೋಗ್ಬೇಡಿ. ಏನಿವೆ ಸಿಗುವ, ಬಾಯ್. ಇನ್ಮೇಲೆ ನಿದ್ದೆನ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತೀನಿ ನಾನು. ಸಿಗುವ, ಬಾಯ್. ಇನ್ನೊಂದು ಮೇನ್ ವಿಷಯ ಏನು ಅಂದರೆ ಗೈಸ್, ಇವತ್ತಿನ ವ್ಲಾಗು ಅದು ಇವತ್ತೇ ಬರುತ್ತೆ, ನೆನ್ನೆ ವ್ಲಾಗು ನಾಳೆ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಇವತ್ತಿನ ವ್ಲಾಗ್ ಇವತ್ತೇ ಬರುತ್ತೆ, ನೆನ್ನೆ ವ್ಲಾಗ್ ನಾಳೆ ಬರುತ್ತೆ. ಏನಕ್ಕಂದರೆ ಸಮ್ ರೀಸನ್ಸಿಂದ ಹಿಂಗೆ ಇಶ್ಯೂ ಆಯಿತು. ಅದಕ್ಕೆ ನಾನು ಬೇಗ ಬಂದು ಕಚ್ಚನಾಗಿ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡಬೇಕು. ಸಿಗುವ, ಬಾಯ್. ಎಡಿಟಿಂಗ್ ಐತೆ ಗೈಸ್, ಅದಕ್ಕೋಸ್ಕರ ಇವಾಗ ಇದೇ ವ್ಲಾಗ್ನ ಎಡಿಟ್ ಮಾಡಬೇಕು ನಾನು, ಅದಕ್ಕೇ. ಸಿಗುವ, ಬಾಯ್.